ನಿಮ್ಗೆ ಗೊತ್ತಿದೆ ಈ ಬಾರಿ ಅಬ್ ಕಿ ಬಾರ್ 400 ಪಾರ್ ಅಂತೇಳಿ ಈ ಬಾರಿ 400 ಮೀರಿ ಅಂತೇಳಿ ಕನ್ನಡದಲ್ಲಿ, ಅದರಲ್ಲಿ 370 ಬಿ ಜೆ ಪಿಯೇ ಪಡ್ಕೊಳ್ಳುತ್ತೆ ಅಂತೇಳಿ ನರೇಂದ್ರ ಮೋದಿ ಹೇಳ್ತಾ ಇದ್ರು. ಅದನ್ನು ಮೊದಲಿಗೆ ಹೇಳಿದ್ದು ಮಲ್ಲಿಕಾರ್ಜುನ ಖರ್ಗೆ. ನೀವು ಕಳೆದ ಬಾರಿ ಇಷ್ಟು ಅಂತ ಹೇಳಿದ್ರಿ, ಕಳೆದ ಬಾರಿ 300 ಅಂತ ಹೇಳಿದ್ರಿ, ಈ ಬಾರಿ 400 ಪಾರ್ ಅಂತ ಹೇಳ್ತಾ ಇದ್ದೀರಾ ಅಂಥೇಳಿ. ಫಸ್ಟ್ ಟೈಮ್ ಎಲೆಕ್ಷನ್ ಆದಾಗ 282 ಸೀಟ್ಗಳನ್ನು ಗಳಿಸಿತ್ತು ಬಿ ಜೆ ಪಿ 2014ರಲ್ಲಿ. ನಮಗೆ ಬೇಕಿರೋದು 272, ಅಂದರೆ ಸರ್ಕಾರ ರಚನೆ ಮಾಡೋದಕ್ಕೆ ಯಾವುದೇ ಪಕ್ಷಗಳಿಗೆ 282, 10 ಜಾಸ್ತಿ ಬಂದಿತ್ತು. ಎರಡನೇ ಬಾರಿ 303 ಬಂದಿತ್ತು. ಈ ಬಾರಿ 370 ನಾವೇ ಬರಬೇಕು ಅಂತ ಬಿ ಜೆ ಪಿ ಹೇಳ್ತಾ ಇದೆ. ಈ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನು, ಪ್ರತಿ ಬೂತ್ನಲ್ಲಿ ಹೆಚ್ಚುವರಿ 370 ಮತಗಳು ಬೀಳಬೇಕಂತೆ. ಕಳೆದ ಬಾರಿ ಪಡೆದಿದ್ದ ಮತಕ್ಕಿಂತ 300 ಹೆಚ್ಚು ಮತಗಳು ಪ್ರತಿ ಬೂತ್ನಲ್ಲಿ ಸಿಗಬೇಕು. ಅದಕ್ಕೇನು ಮಾಡಬೇಕು ನೀವು? ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಬಗ್ಗೆ ಪ್ರಚಾರ ಮಾಡಿ, ರೀಲ್ಸ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿ, ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಹೇಳಿ, ಪ್ರತಿದಿನ ಮನೆ ಮನೆಗೆ ತೆರಳಿ ಮತದಾರರನ್ನು ಸೆಳೆಯಿರಿ, ನೀರು ಕಾಫಿ ಕುಡಿದು ಮತದಾರರನ್ನು ಆಪ್ತವಾಗಿ ಆಕರ್ಷಿಸಿ. ಯಾವುದೇ ಕಾರಣಕ್ಕೂ ಒಂದೇ ಮತ ಎಂದು ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಮತ, ಒಂದು ಮನೆಯಲ್ಲಿ ಒಂದೇ ಮತ, ಒಂದು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಲಿಕ್ಕಿದೆ, ನಿರ್ಲಕ್ಷ್ಯ ಮಾಡಬೇಡಿ. ಹೋಗಬೇಕು, ಹೇಳಬೇಕು, ರಾಮ ಮಂದಿರ ಕಟ್ಟಿದ್ದೀವಿ ಅಂತ ಹೇಳಬೇಕು, ಎಲ್ಲ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಕಮಲದ ಚಿಹ್ನೆಯನ್ನು ಕೈಯ ಮೇಲೆ ಮೆಹಂದಿ ಹಾಕ್ಕೊಳ್ಳಿ, ಹೊಸದು ಹಿಂಗೆ ಕೊಡುವಾಗ ಮೆಹಂದಿ ಹಾಕ್ಕೊಳ್ಳಿ ಅಂತ ಗ್ಯಾರಂಟಿ. ಯುಗಾದಿ ವೇಳೆ ಕಮಲದ ಚಿಹ್ನೆಯಲ್ಲಿ ರಂಗೋಲಿ ಹಾಕಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ವೈಫಲ್ಯಗಳನ್ನು ಜನರಿಗೆ ತಿಳಿಸಿ, ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರವನ್ನು ಅನಾವರಣಗೊಳಿಸಿ ಅಂತೇಳಿ ಮೋದಿಯವರು ಬಿ ಜೆ ಪಿ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ. ಆಮೇಲೆ ರೈತರಿಗೆ ಕರೆಂಟ್ ಸಿಗ್ತಾ ಇಲ್ಲ ಅಂತೇಳಿ ಎಲ್ಲ ಹೇಳಿ ಪ್ರತಿ ಬೂತಲ್ಲಿ 370 ವೋಟ್ಗಳು ಜಾಸ್ತಿ ಬರಬೇಕು ಅಂತೇಳಿ ಮೋದಿಯವರು ಹೇಳ್ತಾ ಇದ್ದಾರೆ. ಓಕೆ, ಇನ್ನು ಕಾಂಗ್ರೆಸ್ನಲ್ಲಿ 8ಕ್ಕಿಂತಲೂ ಹೆಚ್ಚು ಮಿನಿಸ್ಟರ್ಗಳೇ 10 ಮಿನಿಸ್ಟರ್ಗಳು ಅಖಾಡಕ್ಕಿಳಿಬೇಕು ಅಂತ ಮೊದಲು ಹೇಳಿದರು. ಆದರೆ ಯಾವುದೇ ಮಿನಿಸ್ಟ್ರು ಅಖಾಡಕ್ಕಿಳಿಯಕ್ಕೆ ಹೋಗಲಿಲ್ಲ. ತಮ್ಮ ಮಕ್ಕಳನ್ನು, ಮಗನನ್ನು ಆ ಕಡೆ ಈ ಕಡೆ ಎಲ್ಲ ಒಂದೊಂದು ರೀತಿಯಲ್ಲಿ ರೆಡಿ ಮಾಡಿದರು ಸಂಬಂಧಿಕರನ್ನು. ಈಗ ಯಾವೊಬ್ಬ ಮಂತ್ರಿಗಳು ಕೂಡ ತಮ್ಮ ಕ್ಷೇತ್ರದಿಂದ ಹೊರಬರ್ತಾ ಇಲ್ಲ, ಶತಾಯಗತ. ಯಾಕೆಂತಂದರೆ ಒಂದು ವೇಳೆ ಸೋತ್ರೆ ಮರ್ಯಾದೆ ಪ್ರಶ್ನೆ, ಸೋತ್ರೆ ಮಗನನ್ನು ಗೆಲ್ಸೋಕ್ಕಾಗಿಲ್ಲ, ಮಗಳನ್ನು ಗೆಲ್ಸೋಕ್ಕಾಗಿಲ್ಲ, ಟೀಕೆ, ಮಂತ್ರಿಗಿರಿ ಬಿಟ್ಕೊಡ್ರಿ ಅಂತ. ಹಾಗಾಗಿ ಭಾಳ ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ಸೋತ್ರೆ ತೊಂದರೆ ಒಂದೆರಡಲ್ಲ, ಗೆದ್ದರೆ ವ್ಯಾಪ್ತಿ ದೊಡ್ಡದಾಗತ್ತೆ. ಮಗನೂ ಮಂತ್ರಿ, ಮಗನೂ ಎಂ ಪಿ, ಮಗಳು ಎಂ ಪಿ. ಸೊ ಇಂಥ ಒಂದು ಟಾಸ್ಕಲ್ಲಿ ಅವರಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲಿ ಮಗಳು, ಮಗ, ಅಳಿಯ, ಗಿಳಿಯ ಎಲ್ಲ ಇದ್ದಾರೆ ಅವರು ಅಲ್ಲಲ್ಲೇ ಬೀಡು ಬಿಟ್ಟಿದ್ದಾರೆ. ಅದರ ಬಗ್ಗೆ ಸಮಗ್ರ ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ, ಸತೀಶ್ ಜಾರಕಿಹೊಳಿ ಅವರ ಮಗಳಿಗೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ದಾರೆ. ಅವರ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರ ರಾಜಕೀಯ ಪ್ರತಿಸ್ಪರ್ಧಿ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ಗೆ ಬೆಳಗಾವಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ. ಆದರೆ ಉಸ್ತುವಾರಿಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾರೆ. ಅಂದರೆ ನೀವು ಗೆಲ್ಲಿಸಲೇಬೇಕು ಅನ್ನೋ ರೀತಿಯಲ್ಲಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಕಳೆದ ಬಾರಿ ಜಯನಗರದಲ್ಲಿ ಕೆಲವು ಒಂದು 17 ಮತಗಳ ಅಂತರದಿಂದ ಸೋತಿದ್ದರು ಸೌಮ್ಯ ರೆಡ್ಡಿ ರಾಮಮೂರ್ತಿ ಅವರ ವಿರುದ್ಧ. ಅವರು ಕಣಕ್ಕಿಳಿದಿದ್ದಾರೆ ಬೆಂಗಳೂರು ದಕ್ಷಿಣ. ಸೊ ಹಾಗಾಗಿ ತೇಜಸ್ವಿ ಸೂರ್ಯ ಹಾಗೂ ಸೌಮ್ಯ ರೆಡ್ಡಿ, ರಾಮಲಿಂಗಾರೆಡ್ಡಿ ಅಲ್ಲಿ ಭಾಳ ಬಲಿಷ್ಠರಾಗಿದ್ದಾರೆ, ಅವರು ಅಲ್ಲೇ ಇದ್ದಾರೆ. ಇನ್ನು ಈಶ್ವರ ಖಂಡ್ರೆ ಬೀದರ್ ಬಿಟ್ಟು ಬೇರೆ ಬರ್ತಾನೆ ಇಲ್ಲ. ಯಾಕೆಂದರೆ ಮಗ ಸಾಗರ್ ಖಂಡ್ರೆ 26 ವರ್ಷದ ಹುಡುಗ. ಆ್ಯಂಡ್ ಶಿವಾನಂದ್ ಪಾಟೀಲ್ ಬಾಗಲಕೋಟೆಯಲ್ಲಿ ತಮ್ಮ ಮಗಳನ್ನು ಕಣಕ್ಕಿಳಿಸಿದ್ದಾರೆ. ಅವರು ವಿಜಯಪುರದವರಾಗಿದ್ದರೂ ಕೂಡ ಸಂಯುಕ್ತ ಪಾಟೀಲ್ ಕಣದಲ್ಲಿದ್ದಾರೆ. ಹಾಗಾಗಿ ಶಿವಾನಂದ್ ಪಾಟೀಲ್ ತೊಡೆ ತಟ್ಟಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಸ್ ಮಲ್ಲಿಕಾರ್ಜುನ್, ಶ್ಯಾಮಲು ಶಿವಶಂಕರಪ್ಪ ಅವರ ಪುತ್ರ. ಯಾಕೆ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ, ಗೆಲ್ಲಿಸಬೇಕು, ಮರ್ಯಾದೆ ಪ್ರಶ್ನೆ. ಇನ್ನು ಎಸ್ ಸಿ ಮಹದೇವಪ್ಪ ಚಾಮರಾಜನಗರದಲ್ಲೇ ಬಿಟ್ಬಿಟ್ಟಿದ್ದಾರೆ. ಯಾಕೆ ಸುನಿಲ್ ಬೋಸ್ ಕಣಕ್ಕಿಳಿದಿದ್ದಾರೆ. ಮಧು ಬಂಗಾರಪ್ಪ ಶಿವಮೊಗ್ಗದಲ್ಲೇ ಇದ್ದಾರೆ. ಯಾಕೆ ಅಕ್ಕ ಗೀತಾ ಶಿವರಾಜ್ಕುಮಾರ್ ಕಣಕ್ಕಿಳಿದಿದ್ದಾರೆ. ಸೊ ಹಾಗಾಗಿ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಟಾಸ್ಕ್. ಎಲ್ಲ ಕಾಂಗ್ರೆಸ್ನ 8 ಜನ ಆಯ್ತು ನೋಡಿ ಇಲ್ಲಿ. ಯಾರು? ಮಧು ಬಂಗಾರಪ್ಪ, ಎಸ್ ಸಿ ಮಹದೇವಪ್ಪ, ಎಸ್ ಮಲ್ಲಿಕಾರ್ಜುನ್, ಶಿವಾನಂದ ಪಾಟೀಲ್, ಈಶ್ವರ ಖಂಡ್ರೆ, ರಾಮಲಿಂಗಾರೆಡ್ಡಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಅಷ್ಟ ಮಂತ್ರಿಗಳು ಕೂಡ ತಮ್ಮ ಕ್ಷೇತ್ರದಲ್ಲೇ ಇದ್ದಾರೆ.